ಇನ್ನು ಯಾದಗಿರಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಪರದಾಟ ಶುರುವಾಗಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ನೂರಾರು ಜನ ಜಮಾವಣೆಯಾಗಿದ್ದಾರೆ. ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅಂತ ಓಡೋಡಿ ಬಂದ ಜನದಟ್ಟಣೆಯಿಂದ ಪೆಟ್ರೋಲ್ ಹಾಕೋದನ್ನು ನಿಲ್ಲಿಸಿದ ಸಿಬ್ಬಂದಿ. ಅಷ್ಟು ನೂಕುನುಗ್ಗಲು. ಇದರಿಂದಾಗಿ ಪೆಟ್ರೋಲ್ ಹಾಕೋದನ್ನೇ ಅಲ್ಲಿನ ಸಿಬ್ಬಂದಿ ನಿಲ್ಲಿಸಿದ್ದಾರೆ. ಅಷ್ಟು ಜನ ಪೆಟ್ರೋಲ್ ಬಂಕ್ನಲ್ಲಿ ತುಂಬಿಕೊಂಡಿದ್ದಾರೆ. ಒಂದ್ ಕಡೆ ಜನಗಳಿಗೆ ಆತಂಕ, ಎಲ್ಲಿ ಪೆಟ್ರೋಲ್ ಖಾಲಿ ಆಗೋಗುತ್ತೋ ಅಥವಾ ಪೆಟ್ರೋಲ್ ಎಲ್ಲಿ ದುಬಾರಿ ಆಗೋಗುತ್ತೋ, ಪೆಟ್ರೋಲ್ ರೇಟ್ ಎಲ್ಲಿ ಜಾಸ್ತಿ ಆಗೋಗುತ್ತೋ ಅನ್ನೋ ಕಾರಣದಿಂದಾಗಿ ಕ್ಯಾನ್ಗಳನ್ನ, ಬಾಟಲ್ಗಳನ್ನ ಇವನ್ನೆಲ್ಲ ಎತ್ಕೊಂಡು ಬಂದು ಗಾಡಿಗಳನ್ನ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಎಲ್ಲದಕ್ಕೂ ಕೂಡ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಜನದಟ್ಟಣೆ ಹೆಚ್ಚಾದಂಥ ಕಾರಣದಿಂದಾಗಿ ಅಲ್ಲಿರುವಂಥ ಸಿಬ್ಬಂದಿ ಪೆಟ್ರೋಲ್ ಹಾಕೋದನ್ನೇ ನಿಲ್ಲಿಸಿದ್ದಾರೆ. ಯಾಕೆಂದರೆ ಜನದಟ್ಟಣೆ ಹೆಚ್ಚಾಗಿರುವಂಥದ್ದು ನೂಕುನುಗ್ಗಲಾಗಿ ಮತ್ತಿನ್ನೇನೆಲ್ಲಿ ಗಲಾಟೆ ಆಗುತ್ತೋ ಅನ್ನೋ ಕಾರಣಕ್ಕಾಗಿ ಸಿಬ್ಬಂದಿ ಅಲ್ಲಿ ಪೆಟ್ರೋಲ್ ಹಾಕೋದನ್ನೇ ನಿಲ್ಲಿಸಿದ್ದಾರೆ. ವಿಡಿಯೋ ಮಾಡೋದು ಬಂದ್ರೆ ಟಿವಿ ಅಂದರ್ ಬಂದ್ರೆ ಎಲ್ಲ ಬಂದ್ರೆ ಈಗಾಗಲೇ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಕಡೆ ಈ ರೀತಿಯಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳುವಂಥದ್ದು, ಇದ್ರ ಜೊತೆಗೆ ಕ್ಯಾನ್ಗಳನ್ನು ಜೊತೆಲಿ ತಗೊಂಡು ಹೋಗಿ ಕ್ಯಾನ್ಗಳಿಗೆ ತುಂಬಿಸ್ಕೊಳ್ಳುವಂಥದ್ದು, ಈ ರೀತಿಯಾದಂಥ ದೃಶ್ಯಗಳು ಸಾಕಷ್ಟು ಕಡೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಯಾದಗಿರಿಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪರದಾಡಿದ್ದಾರೆ. ಹಲವಾರು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇರುವಂಥದ್ದು. ಎಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದಾರೋ ಅಲ್ಲೆಲ್ಲ ಗಾಡಿಗಳಲ್ಲಿ ಹೋಗಿ ಪೆಟ್ರೋಲ್ ತುಂಬಿಸ್ಕೊಳ್ಳುವಂಥದ್ದು, ಕ್ಯಾನ್ಗಳಲ್ಲಿ ತುಂಬಿಸ್ಕೊಳ್ಳುವಂಥದ್ದು. ಇದರಿಂದಾಗಿ ಪೆಟ್ರೋಲ್ ಹಾಕೋದನ್ನೇ ನಿಲ್ಲಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮೀನ್ ಹೊಸೂರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದಿಂದ ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ಗಾಗಿ ಹಾಹಾಕಾರ ಸಹಿತ ಶುರುವಾಗಿರುತ್ತದೆ. ಸಾಧಾರಣ ಯಾದಗಿರಿ ನಗರದ ಶಾಸ್ತ್ರಿ ಸರ್ಕಲ್ ಬಳಿ ಇರುವಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸಾಕಷ್ಟು ಜನರು ನಾಳೆ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಅಂತ ಪ್ಯಾನಿಕ್ ಆಗಿ ಸಾಕಷ್ಟು ಜನರು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕೋ ಸಹಿತ ಸಾಕಷ್ಟು ಜನರು ಬಂದಿರೋದು. ಆದರೆ ಯಾರಿಗೂ ಸಹಿತ ಪೆಟ್ರೋಲ್ ಸಿಗ್ತಾ ಇಲ್ಲ. ಏನು ನೂರಾರು ಜನರು ತಮ್ಮ ಬೈಕ್ ಮತ್ತು ಕಾರ್ಗಳ ತೆಗೆದುಕೊಂಡು ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಕೊಳ್ಳೋಕ್ಕೆ ಸಾಕಷ್ಟು ಜನರು ಬಂದಿದ್ದಾರೆ. ಆದರೆ ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ಪೆಟ್ರೋಲ್ ಇದೆ, ಆದರೆ ಪೆಟ್ರೋಲ್ ಹಾಕೋಕ್ಕೆ ಸಹಿತ ಈಗ ಮುಂದಾಗ್ತಿಲ್ಲ. ಯಾಕಂದರೆ ಸಾಕಷ್ಟು ಜನ ಒಂದೇ ಟೈಮಲ್ಲಿ ಸುಮಾರು ನೂರಾರು ಜನ ಬಂದ ಕಾರಣಕ್ಕಾಗಿ ಇಲ್ಲಿರುವಂಥ ಅವರು ಸಿಸ್ಟಮ್ ಸಹಿತ ಹ್ಯಾಕ್ ಆಗಿರೋ ಕಾರಣಕ್ಕಾಗಿ, ಸಿಸ್ಟಮ್ ಸಹಿತ ಬಂದಾಗಿರೋ ಕಾರಣಕ್ಕಾಗಿ ಪೆಟ್ರೋಲ್ ಸಹಿತ ಹಾಕೋಕ್ಕೆ ಆಗ್ತಿಲ್ಲ. ಹೀಗಾಗಿ ನೂರಾರು ಜನರು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡು ಪರದಾಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಒಂದು ಕಡೆ ಸಿಲಿಂಡ್ರಿಗಾಗಿ ಜನ ಹೈರಾಣ ಆಗ್ತಿದ್ದಾರೆ. ಸಾಕಷ್ಟು ಜನರು ಖಾಲಿ ಸಿಲಿಂಡರ್ಗಳು ತೆಗೆದುಕೊಂಡು ಬಂದು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡು ಏನು ಸಿಲಿಂಡರ್ಗಾಗಿ ಪರದಾಡುವಂಥ ಸ್ಥಿತಿ ಕೂಡ ಒಂದು ಕಡೆ ನಿರ್ಮಾಣ ಆದರೆ, ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಸಹಿತ ಸಾಕಷ್ಟು ಜನ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸದ್ಯ ಜೊತೆ ಮಾತಾಡೋಕ್ಕೆ ವಾಹನ ಸವಾರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಸಾಕಷ್ಟು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಅವೈಲೇಬಲ್ ಇದೆ, ಆದರೂ ಕೂಡ ಈಗ ಏಕ್ದಮ್ ಆಗಿ ಸಾಕಷ್ಟು ಜನ ಬಂದಿರಿ. ಏನು ಸಮಸ್ಯೆ ಆಗಿದೆ ಸರ್? ಏನು ಯಾರಾದರೂ ಏನಾದರೂ ಸುದ್ದಿ ಮುಟ್ಟಿಸಿದ್ರೆ ಹೇಗಂತ? ಅದೇ ಸರ್, ಇವಾಗ ನಮಗೂ ಒಂದು ಸಾಯಂಕಾಲ ಒಂದು 5 ಗಂಟೆ 6 ಗಂಟೆವರೆಗೂ ಇದು ಯಾವುದು ತೊಂದರೆ ಇರಲಿಲ್ಲ. ಇವಾಗ ಅಟ್ ಎ ಟೈಮು ನಮ್ಮ ಯಾದಗಿರಿಯಲ್ಲಿ ಇರ್ತಕ್ಕಂಥ ಒಂದು 7-8 ಪೆಟ್ರೋಲ್ ಪಂಪ್ಗಳವ ಸರ್. ಇಲ್ಲಿ ಎಲ್ಲ ಕಡೆನೂ ಇವತ್ತು ನಾವು ಎಣ್ಣೆ ಇಲ್ಲ ಬಂದು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದರೆ, ನಾನು ಇವಾಗ ಒಂದು 4 ಪೆಟ್ರೋಲ್ ಪಂಪ್ ಓಡಾಡಿದ್ದೀನಿ ಸರ್. ಎಲ್ಲ ಕಡೆ ಫುಲ್ ರೆಸ್ ಆಗಿಬಿಟ್ಟಿದೆ ಸರ್. ಪಂಪಲ್ಲಿ ಎಣ್ಣೆ ಇಲ್ಲ, ನಮ್ಮ ಹತ್ರ ಇನ್ನೂ ಲೋಡ್ ಬರೋದು ಇನ್ನೂ ಒಂದು 2-3 ದಿನ ಆಗ್ತದೆ ಅಂತೇಳಿ ನಮಗೆ ಮೆಸೇಜ್ ಬಂದದ. ಇರೋ ಎಣ್ಣೆ ಎಲ್ಲ ನಾವು ಹಾಕಿಬಿಟ್ಟಿವಿ, ಇವಾಗ ನಮ್ಮ ಹತ್ರ ಯಾವುದೇ ಲೋಡ್ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ನಾವೆಲ್ಲ ಕೂಲಿ ಮಾಡ್ಕೊಂಡು ಗಾಡಿ ವಾಹನ ಇಲ್ಲಾಂದರೆ ಇವಾಗ ಓಡಾಡೋದು ಎಷ್ಟು ಕಷ್ಟ ಅಂತ ಇವಾಗ ಎಲ್ಲರಿಗೂ ಅದು ಅನಿವಾರ್ಯ ಆಗಿಬಿಟ್ಟದೆ ಸರ್. ಹಾಗಾಗಿ ಇದು ತುಂಬ ಭಾಳ ಒಂದು ದೊಡ್ಡ ಅನಿವಾರ್ಯ ಆಗಿಬಿಟ್ಟದೆ, ದೊಡ್ಡ ಸಮಸ್ಯೆ ಆಗೋಯ್ತು ಸರ್ ಇದು. ಅಲ್ಲ ಸರ್, ಈಗ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಿದ್ದಾರೆ ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಇದೆ, ಆದರೂ ಕೂಡ ಯಾಕೆ ಆಗ್ತಿಲ್ಲ ನಿಮ್ಮ ವಾಹನಗಳಿಗಂತ? ಇಲ್ಲ, ನಮ್ಗೆ ಹೇಳ್ತಾ ಇದ್ದಾರೆ ಸೆನ್ಸರ್ ಪ್ರಾಬ್ಲಮ್ ಇದೆ. ನಮ್ಮದು ಒಂದು ಹಂತದವರೆಗೂ ಪೆಟ್ರೋಲ್ ಹಾಕಿದ್ದೀವಿ, ಅದು ಸೆನ್ಸರ್ ಆಟೋಮೆಟಿಕ್ ಬಂದಾಗಿಬಿಡ್ತದೆ. ಮತ್ತು ಇದರಿಂದ ಏನಾದರೂ ಕಾಳು ಸಂತೆಯಲ್ಲಿ ಮಾರಾಟ ಮಾಡೋ ಏನೋ ಯೋಜನೆ ಇದೆಯೋ ಅಥವಾ ಅದರಿಂದ ಯಾರಾದರೂ ಇದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಇದರಿಂದಂತೂ ಸಾರ್ವಜನಿಕರಂತೂ ತುಂಬ ನಾವು ಹೈರಾಣ ಆಗ್ತಾ ಇದ್ದೀವಿ ಸರ್. ಇದಿಲ್ಲಿರುತ್ತಾ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಕೊಳ್ಳಕ್ಕೆ ಬಂದಂಥ ಗ್ರಾಹಕರು ಹೇಳುವಂಥ ಮತ್ತೆ ಇನ್ನೂ ನಮ್ಮ ಜೊತೆ ಮಾತನಾಡೋಕ್ಕೆ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಸಾಕಷ್ಟು ಜನ ಏಕ್ದಮ್ ಆಗಿ ಬಂದಿದ್ದಾರೆ ಇಲ್ಲಿ. ಏಕ್ದಮ್ ಆಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ? 6, 7, 8 ಏನು ಪ್ರಾಬ್ಲಮ್ ಆಗಿದೆ? ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಇದರಲ್ಲಿ ಪೆಟ್ರೋಲ್ ಎಲ್ಲ ಒಬ್ರಿಗೊಬ್ರು ಜನರಲ್ಲಿಂದನೇ ತೊಂದರೆ ಆಯ್ಕೆಸಿಂದ
ಒಬ್ರಿಗೆ ಕೇಳ್ಕೊಂಡು ಪ್ರಾಬ್ಲಮ್ದಿಂದಾನೇ ಬಂದುಬಿಟ್ಟಿದ್ದಾರೆ. ಡೀಸೆಲ್ ಪೆಟ್ರೋಲ್ ಆಧಾರ ಡೀಸೆಲ್ ಪೆಟ್ರೋಲ್ ನಮ್ಮಲ್ಲಿ ಆದ್ರೆ ಸಾಕಿದೆ, ಆದರೆ ಅವರು ಒಬ್ರಿಗೊಬ್ರಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಕೇಸಿನ ಪಬ್ಲಿಕ್ಲಿಂದ ಬಂದು ಬರ್ತದೆ. ಯಾಕೆ ಆಗ್ತಲ್ಲ ಬಂದಿಲ್ಲ ಆಟೋ ಮಿಷಿನ್ಲಿಂದ ಗರಮ್ ಆಗಿದ್ರೆ ಈಟ್ ಮೋಟ್ರಿಗೆ ಗರಮ್ ಹಾಕಿ ಕೇಸಿಂದ ಪ್ರಾಬ್ಲಮ್ ಆಗಿದೆ. ಸಾಕಾರದಾಗ ಕಂಟಿನ್ಯೂ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗಿ ಕೇಸಿನ ಚಾಲಾಗಿದೆ. ಇಲ್ಲಿರುವಂಥ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಹೇಳುವಂಥ ಮಾತಾಗಿದೆ, ಸಾಕಷ್ಟು ಜನರು ಏಕ್ದಮ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಬಂದಿರೋ ಕಾರಣಕ್ಕಾಗಿ ಇಲ್ಲಿರುವಂಥ ಸಿಸ್ಟಮ್ ಸಹಿತ ಸಾಕಷ್ಟು ಸಮಸ್ಯೆಯನ್ನು ಉಂಟಾಗಿದೆ. ಸರ್ವರ್ ಸಹಿತ ಡೌನ್ ಆದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹೀಗಾಗಿ ಬಂದಂಥ ಗ್ರಾಹಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕೋಕ್ಕೆ ಆಗ್ತಾಯಿಲ್ಲ. ಆದರೆ ಸದ್ಯ ಪೆಟ್ರೋಲ್ ಬಂಕ್ನಲ್ಲಿ ಸಾಕಷ್ಟು ಆದರೆ ಗ್ರಾಹಕರಿಗೆ ಬೇಕಾದಂಥ ಅಂದರೆ ವಾಹನ ಸವಾರಿಗೆ ಬೇಕಾದಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಏನು ಸಾಕಷ್ಟು ಸ್ಟಾಕ್ ಇದೆ. ಆದರೂ ಸಹಿತ ಜನರು ಏನು ಸುಳ್ಳು ಸುದ್ದಿಯನ್ನು ಕೇಳುವ ಮೂಲಕ ಪ್ಯಾನಿಕ್ ಆಗುವ ಮೂಲಕ ಸಾಕಷ್ಟು ಜನರು ಬಂದು ಇಲ್ಲಿ ಒಂದು ರೀತಿ ಗೊಂದಲ ಎಬ್ಬಿಸುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.